ಏನು ರೇಟ್ ಹೇಳ್ತಾ ಇರ್ತೀವಿ ಇವ್ರ? 360 ಆಗೋಯ್ತಾ? ಆಗಲ್ವಾ ಕಡೆ ಎಲ್ಲ ಅದು ಹಚ್ಚ ನಾವು ಹೇಳು ಕಟ್ಸು ಅದೇ ಏನು ರೇಟು? 375. ಇದು ಸಿಂಗಲ್ಲಾ? ಇದೇನು ರೇಟು? 1.5 ಲಕ್ಷನಾ? ಹಬ್ಬ ಆದ್ಮೇಲೆ ಉಗಾದಿ ಆದ್ಮೇಲೆ ಯಜಮಾನ್ರು ನಮ್ಗೆ ಹಳಬ್ರು ಸ್ನೇಹಿತರು ಕಟ್ಟಿದ್ದಾರೆ ಬೀಜದವ್ರಿ. ಹಾಂ ಅಲ್ಲಿ ಕಾಂಪಿಟೇಷನ್ ಮಾಡ್ತಾವನಲ್ಲ. ಏನು ರೇಟು ಇದು? ಸರ್ 2 ಹೇಳ್ತಿದ್ದೀನಿ. ಇದು ವಯಸ್ಸು ಸರ್ ಇದಕ್ಕೆ ಈಗ ಅಲ್ಲೇ 6 ತಮ್ಮ ಹೆಸರು ಪರಿಚಯ ಮಾಡಿ. ಚಿಕ್ಕನಹಳ್ಳಿ ಪ್ರಕಾಶ್ ಅಂತ ನಮ್ಮ ಹೆಸರು. ಹಾಂ ವರಿ ಪ್ರಕಾಶ್ ಬೀಜದವ್ರಿ ಸ್ಪೆಷಲಿಸ್ಟ್. ಅವರು ತಂದೆ ಕಾಲದಿಂದನೂ ಬಂದಿದ್ದಾರೆ. ನಾನೇ ಹೇಳ್ತಾ ಇದ್ದೀನಿ. ಹಾಂ ಎಷ್ಟು ಜೊತೆ ಕಟ್ಟಿದ್ದೀರಾ ಇಲ್ಲಿ? ಸರ್ ಇಲ್ಲಿಂದು ಒಂದು ಜೊತೆ ಎತ್ತು ಕೂಟ ಮಾಡಿದ್ದೀವಿ. ಒಂದು ಉಡ್ಡಿವರಿ ಹಿಂದೆಗಡೆ ಒಂದು ಜೊತೆ ಕಟ್ಸ್ಕೊಂಡಿದ್ದಾನೆ ಮೆಣಿಗೆ ಮಾಡ್ದು. ಮನೆಗೆ ಹೋದು ಅದು ಮಗಳೈತೆ. ಇಲ್ಲಿ 5 ಇದೆ. ಇಲ್ಲಿ 5 ಬೆಂಡಲ್ಲಿ ಬನ್ನಿ. ಅದು ಇನ್ನೊಂದು ಜೊತೆ ಅದು ಇದೆಯಲ್ಲ ಇದೇನು ರೇಟ್ ತೊಗೊಂಡ್ರಾ ಇಲ್ಲ ಮಾರಕ? ಇದು ಮಾರಕ್ಕೇನೆ. ಹಾಂ ಒಂದು ಜೊತೆ ಕೂಟ ಮಾಡಿದ್ದೀವಿ. ಊಟ ಮಾಡಿದ್ರ ಏನು ರೇಟ್ ಹೇಳ್ತಾ ಇದ್ದೀರಾ? 2.10 ಹೇಳ್ತಾರೆ. 2.10. ಎಷ್ಟು ವಯಸ್ಸು? ಈಗ ಅಲ್ಲಿಗಾಡಿ ಬಂದವೆ. ಇನ್ನೂ 2 ವರ್ಷ ಆಗಿಲ್ಲ. ಹೌದಾ? ಯಾವ ಕರ ಇಟ್ಕೊಂಬಿಟ್ಟವ್ರೆ ಯಜಮಾನ್ರ? ದಾಡಿ ಸಮಯ ನಿಮ್ದೇನಾ? ಹೆಣ್ಕರ ಗಂಡ್ಕರ? ಹೆಣ್ಕರ. ಏನಾಯ್ತಾ? ತಾಯಿಯ ಮಗ ಇದೆ. 2 ಇದೆ. ಹಾಂ ಮನೆ ಒಂದು ಲಕ್ಷಕ್ಕೆ 2 ಕೊಡಲಿಲ್ಲ ಊರಲ್ಲಿ. ಹಾಂ ಈಗ 1 ವರ್ಷ ವ್ಯಾಪಾರ ಹೇಳ್ತಾನೆ. ಎಷ್ಟು? 1 ವರ್ಷ ವ್ಯಾಪಾರ ಹೇಳ್ತಾನೆ. 1 ವರ್ಷ ವ್ಯಾಪಾರ ಹೇಳ್ತಾವನೆ. 150. 2 150 ವ್ಯಾಪಾರ ಹೇಳ್ತಾವನೆ. ಎಲ್ಲಿಟ್ಟು ಹಾಕ್ಬಿಡ್ತು ಒಂದು ಟೈಮ್ಗೆ. ನನಗೆ ಅರ್ಥ ಆಗಲಿಲ್ಲ ಸರಿಗೆ. ಎಲ್ಲಿಟ್ಟು ಹಾಕ್ಬಿಡ್ತು ಒಂದು ಟೈಮ್ಗೆ. ಹಾಂ 150 ವ್ಯಾಪಾರ ಆಗಿದೆ. ಹಾಂ ಆಗ್ತಾ ಇದೆ ವ್ಯಾಪಾರ. ಆಗ್ತಾ ಇದೆ. 2 ಲೀಟ್ರು ಆ ಕರುಗೆ ಬಿಟ್ಟು. ಇಲ್ಲ ಕರ ಸೇರಿಸಿ. ಅಲ್ಲಪ್ಪ ಕರು ಹಾಲು ಬಿಟ್ಟು ಸೇರಿಸಿ ಹೇಳ್ತಾ ಇರೋದು. ಕರ ಕುಡ್ದು 2 ಲೀಟ್ರ್ ಹಾಲು ಸಿಗ್ತದೆ ಅಂತ. ಕರ ಸೇರಿಸಿ ಹೇಳ್ತಾ ಇರೋದು. ಕರ ಕುಡ್ದು ಕರ ಕುಡ್ದ ಮೇಲೆ ಅಲ್ಲೇನು ನಿನ್ಗೆ ಸಿಗುತ್ತೆ ಅಲ್ಲಿ? ಅದೇ ಹೇಳ್ಬೇಕು. ಕರ ಬಿಟ್ಟು ಇಷ್ಟ. ಈಗ ನನ್ನಪ್ಪ ಕೆಚ್ಚು 2 ಕೆಚ್ಚಲು ಅದಕ್ಕೆ ಬಿಡ್ತೀವಿ. 2 ಕೆಚ್ಚಲು ಕರ್ಕೋತೀವಿ ಅನ್ಬೇಕು. ಹಲೋ ದೇವರು ಯೂಟ್ಯೂಬರು ಯಾಕೆ ಸಮಯ ಏನಪ್ಪ ಕ್ರೇಜಿಗೆ ಇದು ಮಾಡ್ತಾವ್ರೆ. ಕರೆಕ್ಟಾಗಿ ಹೇಳಿದ್ರು ಸಾಹೇಬರು. ಎಷ್ಟು ಅದು ಹೊಸ ಕರ ಎಷ್ಟು? ಊರಲ್ಲಿ ಮೊನ್ನೆ 1 ವರ್ಷಕ್ಕೆ 2 ಕೊಡಲಿಲ್ಲ. ಈಗ 150 ವ್ಯಾಪಾರ ಹೇಳ್ತಾನೆ ಹುಡುಗ. ನಿಮ್ಮ ಹುಡುಗ ಯಾರು? ನಮ್ಮ ಬಾಂಬೆದ. ಯಾವ ಊರಲ್ಲಿ? ಚಿಕ್ಕನಹಳ್ಳಿ. ಯಾವುದು ಇದು? ಎಷ್ಟನೇ ಸೂಲು? ಸರ್ ಇದು 3ನೇ ಸೂಲು. ಈಗ 3 ಕರ ಹಾಕೈತೆ. ಇದ್ರ ತಂದೆ ಸರ್ ಅದು ಉಳಿಸಿಗೆ ಇನ್ನೂ ಪಿಚ್ಚಿಗೆರೆ ಉಳಿಸಿಕೆ ಅಲ್ವಾ ಆ ಊರು ಇದು. ಇದು ಹೆಣ್ಗರನ? ಮೊದಲು ಹಾಕಿದ್ದೆಲ್ಲ ಗಂಡ್ಕರನ? ಸರ್ ಫಸ್ಟ್ ಗೊತ್ತಿಲ್ಲ. ನಾವು ತಂದಿರೋ ದನ ಇದು ಅವಾಗ. ಕೇಳು ಬಾ ಬಾ ಅಯ್ಯ ಬನ್ನಿ ಅಲ್ಲಿ ಕೇಳಿ. ಅವ್ರು ಹೇಳ್ಬೇಕಲ್ವಾ? ಇರಲಿ ಬಾ. ಏನೀಗ ಹೌದು ಮಾತಾಡಿದ್ಯಾ? ಯಜಮಾನ್ರಿ ಇಲ್ಲೇ ನಿಂತವ್ರೆ. ಏನು ರೀ ಒಣಗೋಗಿದ್ದೀರಲ್ರಿ? ಹಿಂಗಾದ್ರೆ ಹೆಂಗೆ? ಸ್ಟೀಲ್ ಬಾಡಿ ಇದು ಅಂದ್ರೂ ಹಸ ಚೆನ್ನಾಗಿಟ್ಟಿದ್ಯಾ ಎತ್ತುಗಳು? ಏನು ರೇಟ್ ಇದು? 120 ಸಿಂಗಲ್. ಏನು ಹಸನ ಎತ್ತ? ಹೆಣ್ಣು. ಅಲ್ಲ ತಳಿ 1 ನಿಮಿಷ. ಇದು ಏನೋ ಬೇಸಾಯಕ್ಕೆ ಹಾಕ್ಬಿಟ್ಟಿದ್ಯಾ ಇಲ್ಲ ಬೇಸಾಯ ನದಿ ಕಟ್ಟಿದ್ದೀನಪ್ಪ? ಸಿಂಗಲ್ಲು. ಇದ್ರ ಜೊತೆ ಅಲ್ಲಿದೆ ಕರ ಹಾಕ್ಬಿಟ್ಟಿದೆ. ಹೌದಾ? ಅದು ಯಾವುದು? ಅದು ಬಾಣ ಯಜಮಾನ್ರಿ ಇಲ್ಲೇ ಕೂತವ್ರೆ. ಏನು ಯಜಮಾನ್ರು ಏನು ಹೆಸರು? ಚೆನ್ನೈಗೌಡ್ರು. ಯಾವ ಊರು? ಎತ್ತ ತಾಲೂಕು ಯಾವ ಊರು? ಯಾವ್ದು? ಮಂಡ್ಯ. ನಾವು ಮಂಡ್ಯದಲ್ಲಿ ಇಲ್ಲಿ ಮಳವಳ್ಳಿ ತಾಕು. ಹಾಂ ಬನ್ನಿ. ಆಯ್ತೇನಪ್ಪ?
ಹೆಂಗೆ ಹೇಳ್ತೀರಾ ಜೊತೆ? ಜೊತೆ 140 ಹೇಳ್ತೀರಿ. 140 ಹೇಳ್ತಾವ್ರೆ. ಅಲ್ಲೂ ವಯಸ್ಸು ಎಷ್ಟು ಅಲ್ಲ ಅಲ್ಲೂ ಈ ಕಡೆ ಬಿದ್ದು ಮಳೆ ಈಗ ಬಿದ್ದಾವ? ಮಳೆ. ಮಳೆ ಬರ್ತೈತೆ. ನೀವು ತಂದಿರೋದಾ ಇಲ್ಲ? ನಾವು ತಗೊಂಡಿರೋದೇ ಮಾರಕ್ಕೆ ಬಂದೀವಿ. ಹೌದು, ಬಂದಿದ್ದೀವ್ರಲ್ಲಿ. ಅಣ್ಣ ಬನ್ನಿಲ್ಲ ಬರೋಣ ಮೊದಲ ಬಾರಣ. ಬಾರೋಣ ಆಯ್ತು. ಯಾಕಣ್ಣ ಎದುರ್ಕೋತೀಯಾ? ಬಾಣ ಇಟ್ಕೊಂಡು ಹೋಗಲ್ಲ ನಾನು. ಯಾವ ಊರು ಎತ್ತ ಹೇಳೋಣ, ಎಷ್ಟಲ್ಲಿ ಎತ್ತ ಅಂತ ಹೇಳ್ಸೋಣ. ಅದು ಎತ್ತ ಮೇಕೆ ಬಾಣ ಮುಂದೆ ಮಧ್ಯ ಯಾಕೋ ಎದುರ್ಕೋತಾರ ಅವರು. ಆಗಿ ಬಿಟ್ಟಾತಪ್ಪ, ಬೋಟಿ ತೆಗೆದುಬಿಡುತ್ತೆ ಆಮೇಲೆ. ಬಾಣ ಹಾಂ ಬಾಣ. ಏನಣ್ಣ ಹೆಸರು? ದೊಡ್ಡೇಗೌಡ ಅಂತ. ದೊಡ್ಡೇಗೌಡರು. ಹೆಂಗೆ ಇದು ರೇಟು? 3.5 ಹೇಳ್ತಾ ಇದ್ದೀರಿ. 3.5 ಲಕ್ಷ. ಎಷ್ಟಕ್ಕೆ ಬಿಡ್ತೀರಾ? ಏನೋ ಒಂದು 10,000 ಹೆಚ್ಚು ಕಮ್ಮಿ. ಹಾಂ 10,000 ಹೆಚ್ಚು ಕಮ್ಮಿ. ಅದು ಅವು ನಮ್ಮ ಏನು ರೇಟು? 1.5 ಹೇಳ್ತಾ ಇದ್ದೀವಿ. 1.5. ಓಕೆ ಅಣ್ಣ.